ಶುದ್ಧತೆಯ ಬ್ರ್ಯಾಂಡ್ ಅಂದರೆ ಅದು ನಂದಿನಿ. ಆದರೆ ನಂದಿನಿ ಬ್ರ್ಯಾಂಡನ್ನೇ ಇಲ್ಲಿ ಕೆಲವೊಂದಷ್ಟು ಕಿಡಿಗೇಡಿಗಳು ನಕಲು ಮಾಡಲಿಕ್ಕೆ ಯತ್ನ ಮಾಡಿದ್ದಾರೆ. ಯತ್ನ ಏನು, ನಕಲು ಮಾಡಿ ಆಗಲೇ ಮಾರಾಟವನ್ನು ಕೂಡ ಮಾಡಿದ್ದಾರೆ. ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ಕಲಬೆರಕೆ ತುಪ್ಪವನ್ನು ಕಿಡಿಗೇಡಿಗಳು ಮಾರಾಟ ಮಾಡಿದ್ದಾರೆ. ಇನ್ನು ಸಿಸಿಬಿಯಿಂದ ನಕಲಿ ತುಪ್ಪವನ್ನು ಮಾರ್ತಾ ಇದ್ದಂತಹ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಹೊರ ರಾಜ್ಯದಲ್ಲಿ ಕಲಬೆರಕೆ ತುಪ್ಪವನ್ನು ತಯಾರಿಸಿ ನಂತರ ಇವರು ಮಾರಾಟ ಮಾಡ್ತಿದ್ದಂತೆ. ಪ್ಯಾಕೆಟ್ ಜೊತೆಗೆ ಪ್ಲಾಸ್ಟಿಕ್ ಬಾಟಲ್ನಲ್ಲೂ ಕೂಡ ಆ ಕಲಬೆರಕೆ ತುಪ್ಪವನ್ನು ತುಂಬಿಸಿ ಇವರು ಮಾರಾಟ ಮಾಡ್ತಾ ಇದ್ರು. ಸುಮಾರು 1.50 ಕೋಟಿ ರೂಪಾಯಿ ಮೌಲ್ಯದ 8,000 ಲೀಟರ್ ನಕಲಿ ತುಪ್ಪ ಈ ಒಂದು ರೇಡ್ ವೇಳೆ ಪತ್ತೆಯಾಗಿದೆ. ಇವರು ಕಲಬೆರಕೆ ತುಪ್ಪವನ್ನು ತಯಾರು ಮಾಡಿ ನಂದಿನಿ ಪಾರ್ಲರ್ಗಳಿಗೇನೆ ಅದನ್ನು ಸರಬರಾಜು ಮಾಡ್ತಾ ಇದ್ರಂತೆ. ಈ ಕಳ್ಳಾಟಕ್ಕೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಮಹೇಂದ್ರ ಎನ್ನುವ ಆತ ಕೂಡ ಸಾಥ್ ನೀಡಿದ ಅನ್ನುವಂಥದ್ದು ಸಿಸಿಬಿ ಪೊಲೀಸರ ತನಿಖೆ ವೇಳೆ ಈಗ ಬಯಲಾಗಿದೆ. ನೋಡಿದ್ದೀವಿ ನಾವು ತಿರುಪತಿಯಲ್ಲಿ ಯಾವ ರೀತಿಯಾಗಿ ನಕಲಿ ತುಪ್ಪ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡ್ತು ಅಂತ ಹೇಳಿ. ಅದಾದ ಮೇಲೆ ನಮ್ಮ ನಂದಿನಿಗೆ ಮತ್ತೆ ಟೆಂಡರ್ ಕೊಟ್ಟು ನಂದಿನಿ ತುಪ್ಪವನ್ನು ತಿರುಪತಿಯಲ್ಲಿ ಈಗ ಬಳಸ್ತಾ ಇದ್ದಾರೆ ಲಡ್ಡು ತಯಾರಿಕೆಗೆ, ಬೇರೆ ಬೇರೆ ಒಂದು ತಯಾರಿಕೆಗಳಲ್ಲಿ. ಆದರೆ ಈಗ ನಂದಿನಿ ಬ್ರ್ಯಾಂಡ್ ಹೆಸರಲ್ಲೂ ಕೂಡ ಕೆಲವೊಂದಷ್ಟು ಕಿಡಿಗೇಡಿಗಳು ನಕಲಿ ತುಪ್ಪವನ್ನು ತಯಾರು ಮಾಡಿ, ಕಲಬೆರಕೆ ತುಪ್ಪವನ್ನು ತಯಾರು ಮಾಡಿ ಥೇಟ್ ನಂದಿನಿ ಬ್ರ್ಯಾಂಡ್ನ ತಲೆ ಮೇಲೆ ಹೊಡೆದಂಗೆ ಅದನ್ನು ನಕಲು ಮಾಡಿ ನಂದಿನಿ ಪಾರ್ಲರ್ಗೇನೆ ಅದು ಸರಬರಾಜು ಆಗ್ತಾ ಇತ್ತಂತೆ. ಒಂದು ರ್ಯಾಕೆಟ್ ಗೊತ್ತಿಲ್ಲ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಕೇವಲ ಒಂದು 5-6 ಆರೋಪಿಗಳಿಂದ ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಕೂಡ ಈ ಒಂದು ಪ್ರಕರಣದಲ್ಲಿ ಲಾಕ್ ಆಗಿದ್ದಾನೆ. ಮತ್ತಷ್ಟು ಡೀಟೇಲ್ಸನ್ನು ತನಿಖೆಯ ನಂತರವೇ ಬಯಲಾಗಬೇಕಾಗಿದೆ. ವಿಜಿಲೆನ್ಸ್ ಟೀಮ್ ಕಡೆಯಿಂದ ನಮಗೆ ಮಾಹಿತಿ ಬಂತು. ಸೊ ಜಂಟಿಯಾಗಿ ಸಿಸಿಬಿ ಮತ್ತು KMF ಒಂದು ಪ್ರಕರಣ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ, 4 ಜನಕ್ಕೆ ನಾವು ಡಿಟೈನ್ ಮಾಡಿದ್ದೀವಿ. ಕ್ವಶನಿಂಗ್ ನಡೀತಾ ಇದೆ. ಇದರಲ್ಲಿ ಮುಖ್ಯವಾಗಿ ನಮಗೆ ನಂದಿನಿ ಘೀ ಮತ್ತು ಇನ್ನಿತರ ಮಿಲ್ಕ್ ಪ್ರಾಡಕ್ಟ್ಸ್ ಮತ್ತು ಆಯಿಲ್ ಅದೆಲ್ಲ ಸೇರಿ ಕೆಲವು ಡುಪ್ಲಿಕೇಟ್ ಆಗ್ತಿದ್ದು ಅಂತ ನಮಗೆ ಮಾಹಿತಿ ಬಂದಿತ್ತು. ಸೊ ಟೋಟಲ್ 4 ಗಾಡಿ ವಾಹನ ಸೀಸ್ ಆಗಿದೆ ಮತ್ತು ಒಂದು ಮಷೀನ್ ಯೂನಿಟ್. ಈ ಮಷೀನ್ ಯೂನಿಟ್ ತಮಿಳುನಾಡು ಸ್ಟೇಟಲ್ಲಿ ತಿರುಪೂರ್ ಡಿಸ್ಟ್ರಿಕ್ಟಲ್ಲಿ ಇತ್ತು. ಅಲ್ಲಿಂದ ಅಲ್ಲಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಇದರ ಕುರಿತಾಗಿ ಶಿವಕುಮಾರ್, ಶುದ್ಧತೆಯ ಬ್ರ್ಯಾಂಡ್ ಅಂದರೆ ಅದು ನಂದಿನಿ ಆಗಿತ್ತು. ಬಟ್ ನಂದಿನಿ ಹೆಸರಲ್ಲೇ ಈ ರೀತಿಯಾಗಿ ಕಲಬೆರಕೆ ತುಪ್ಪವನ್ನು ಸರಬರಾಜು ಮಾಡ್ತಿರೋದು ಒಂದು ರೀತಿ ದೊಡ್ಡ ಶಾಕ್ ಕರ್ನಾಟಕದ ನಿವಾಸಿಗಳಿಗೆ, ನಂದಿನಿ ಬ್ರ್ಯಾಂಡ್ನ ಪ್ರಿಯರಿಗೆ. ಹೆಂಗೆ ಪೊಲೀಸರು ಈ ಒಂದು ಜಾಲವನ್ನು ಭೇದಿಸಿದ್ರು ಅಂತ? ರಾಹುಲ್, ಪ್ರಮುಖವಾಗಿ ಇದನ್ನ ಮಾಡಿರುವಂತದ್ದು KMF ಡಿಸ್ಟ್ರಿಬ್ಯೂಟರ್ ಆಗಿದ್ದಂತ ಮಹೇಂದ್ರ. ಆತನನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡ್ತಿದ್ದಾರೆ. ಈತ ಕಳೆದ ಕೆಲವು ವರ್ಷಗಳಿಂದಲೂ ಕೂಡ KMF ನಂದಿನಿ ಬ್ರ್ಯಾಂಡ್ ನ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ. ಮೊದಲಿಗೆ ಈತ ದೊಡ್ಡ ಪ್ರಮಾಣದಲ್ಲಿ ನಂದಿನಿ ತುಪ್ಪವನ್ನ ಖರೀದಿಯನ್ನ ಮಾಡ್ತಿರ್ತಾನೆ. ಆದ್ರೆ ಇಲ್ಲಿ ಖರೀದಿ ಮಾಡಿದಂತ ತುಪ್ಪವನ್ನ ತಗೊಂಡೋಗಿ ತಮಿಳುನಾಡಿನಲ್ಲಿ ಸರಬರಾಜನ್ನ ಮಾಡ್ತಾನೆ. ಜೊತೆಗೆ ಇಲ್ಲಿ ಖರೀದಿ ಮಾಡಿದಂತ ತುಪ್ಪವನ್ನ ಕಲಬೆರಕೆ ಮಾಡುವಂತ ಕೆಲಸವನ್ನ ಈತ ಮಾಡುವಂತದ್ದು ತಮಿಳುನಾಡಿನಲ್ಲಿ. ಅಂದ್ರೆ 1 ಲೀಟರ್ ಕರ್ನಾಟಕದಲ್ಲಿ ಖರೀದಿ ಮಾಡಿದಂತ ನಂದಿನಿ ತುಪ್ಪಕ್ಕೆ ಈತ 4 ಲೀಟರ್ ನಕಲಿ ತುಪ್ಪವನ್ನ ಬೆರೆಸಿರ್ತಾನೆ. ಜೊತೆಗೆ ಯಾವಾಗ ಕಲಬೆರಕೆ ತುಪ್ಪವನ್ನ ತಮಿಳುನಾಡಲ್ಲಿ ಬೆರಕೆಯನ್ನ ಮಾಡ್ತಾನೆ, ಅದನ್ನ ವಾಪಸ್ ತಂದು ಕರ್ನಾಟಕದಲ್ಲಿ ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಜೊತೆಗೆ ಈತ ಮೊದಲು ಯಾವ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಡಿಸ್ಟ್ರಿಬ್ಯೂಟರ್ ಅನ್ನ ತಗೊಂಡು ಖರೀದಿಯನ್ನ ಮಾಡ್ತಿದ್ದ, ಆದ್ರೆ ಇತ್ತೀಚೆಗೆ ತೀರಾ ಕಡಿಮೆ ಪ್ರಮಾಣವನ್ನ ಮಾಡಿರ್ತಾರೆ. ಅಂದ್ರೆ ಆರ್ಡರ್ ಕೊಡುವಂತದ್ದು ಮತ್ತೆ ತುಪ್ಪವನ್ನ ಖರೀದಿ ಮಾಡುವಂತದ್ದು ಕಡಿಮೆ ಮಾಡಿರ್ತಾನೆ. ಕೇಳಿದ್ರೆ ಗ್ರಾಹಕರು ಕಡಿಮೆ ಆಗಿದ್ರು ಅನ್ನೋ ಮಾತನ್ನ KMF ಆಡಳಿತ ಮಂಡಳಿಗೆ ಹೇಳುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಜೊತೆಗೆ ಈತ ಬೆಂಗಳೂರಿನಿಂದ ಖರೀದಿ ಮಾಡ್ಕೊಂಡು ತಗೊಂಡು ಹೋದಂತ ತುಪ್ಪವನ್ನ ತಮಿಳುನಾಡಿನ ತಿರುಪೂರ್ ಜಿಲ್ಲೆಯಲ್ಲಿ ಆತ ಅಲ್ಲಿ ಗೋಡನನ್ನ ಮಾಡ್ಕೊಂಡು ಅಲ್ಲೂ ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ನಕಲಿ ಗೋಡನನ್ನ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಇದು KMF ವಿಜಿಲೆನ್ಸ್ ಹಾಗೂ ಸಿಸಿಬಿಗೆ ಬಂದಂತ ಖಚಿತ ಮಾಹಿತಿ ಆಧಾರದ ಮೇಲೆ ರೇಡ್ ಮಾಡಿ ಸದ್ಯ ಆರೋಪಿಯ ಔಟ್ಲೆಟ್ ಮೇಲೆ ರೇಡ್ ಮಾಡ್ತಾರೆ. ಜೊತೆಗೆ 1,25,00,000ಕ್ಕೂ ಅಧಿಕ ಮೌಲ್ಯದ ನಕಲಿ ನಂದಿನಿ ತುಪ್ಪವನ್ನ ಸೀಸ್ ಮಾಡಿ ಸದ್ಯ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ರಾಹುಲ್. ರೈಟ್ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.